ಸ್ಟಾರ್ಟ್ ಮಾಡ್ಕೊಂಡು ನೆಮ್ಮದಿ ಕೊಟ್ಟರೆ ಏನಂತಾಳೆ ಬ್ಲಾಗ್ ಮಾಡಿದ್ರೆ ಮಾತಾಡ್ತಾಳಲ್ಲ. ಯಾಕೆ ಅಂತ ಹಾಕೊಂಡಿದ್ದಲ್ಲ ಕಾಲಿಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 7:30 ಆಗಿದೆ. ನಾನು ಸವಿತಾ ಎಂತ ಸವಿತಾ ಇವಾಗ ಅಕ್ಕನಕ್ಕೆ ನಿಂಗೆ ಮರ್ಯಾದ ಕಮ್ಮಿ. ನಾನು ಸವಿತಕ್ಕ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಸವಿತಕ್ಕ ಅಂತೀನಿ. ಆದ್ರಿಂದ ಸವಿತಾ ಅಂತ ಕರೆದ್ಬಿಟ್ಟು ಇವಾಗ ಅಕ್ಕ ಅನ್ನೋದ್ರೆ ಅನ್ನಕ್ಕಾಗುತ್ತಾ ಹೇಳಿದ್ದಿದೆ. ಏನೋ ಹೇಳು. ಇವಾಗ ತೋಟದ ಹತ್ರ ಹೋಗ್ತಾ ಇದ್ದೀವಿ. ಏನಿಲ್ಲ, ಒಂದು ರೌಂಡ್ ಹಾಕೊಂಡ್ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸವಿತಾ ಅನ್ನೋದೇ ಸರಿ. ಸವಿ ನೋಡಿ ಇದು ಸವಿತಾರ್ ತೋಟ. ಅವತ್ತು ತೋರಿಸಿದ್ದು ಇನ್ನೊಂದು ತೋಟ, ಇನ್ನೊಂದು ತೋಟ. ಸೀಬೆಕಾಯಿ ಮರ ಇದೆ, ಅದಕ್ಕೆ ಕಿತ್ಕೊಡೋಕ್ಕೆ ಕರ್ಕೊಂಡು ಬಂದಿದ್ದಾಳೆ. ಕಿತ್ಕೊಂಡೇ ಬಿಟ್ಲು. ಎರಡೇನಿಗ್ರಿ ಇದು? ಹಾಂ, ಬಂದರೆ ಮಾಡೋದು ದೇವಕ್ಕ. ಏಯ್ ವಾವ್, ಬಗ್ಸು. ನೋಡಿ ಅಲ್ಲೊಂದಿದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ಹಣ್ಣಾಗ ಉದ್ರೋಗಕ್ಕೆ ಬಂದೈತೆ. ಕಾಯಿ ಅಂತಾಳೆ ನೋಡಿ. ಇಲ್ವೇನೆ? ಇಲ್ಲಿ ನೋಡಿ. ಇಲ್ಲೊಂದು ದೇವಕ್ಕ ತಂದು ಕೊಡೋದೇ ಅಲ್ವಲ್ಲ? ಅದೇ ಹಣ್ಣಾಗೈತೆ ಫುಲ್ಲು. ನೋಡಿ, ಫುಲ್ ಹಣ್ಣಾಗ್ಬಿಟ್ಟಿದೆ. ಕಾಯಿ ಐತೆ ಕಣಿ. ಇದು ನೀನು ಗಿಡ ಹಾಕಿದ್ದ? ಹೌದಾ? ನಮ್ಮ ಸವಿತಾ ಹಾಕಿದ್ದಂತೆ ಇದು ಗಿಡ. ಎಷ್ಟು ವರ್ಷ ಐತೆ? ಅವ 7ನೇ ಕ್ಲಾಸಲ್ಲಿ ಇದ್ದಾಗ ಹಾಕಿದ್ದು. ಹಬ್ಬ ಅಂದ್ರೆ ಒಂದು 20 ವರ್ಷದ ಮೇಲಾಗೈತೆ. 20. ಅಲ್ಲಿತ್ತು ಒಂದು ಗಿಡ, ದೊಡ್ಡ ಮನೆ ಅಮ್ಮರ್ದು. ಅಲ್ಲಿ ಕೆಂಸಿಬಿನ ಇದು. ಅಲ್ಲಿತ್ತು. ನಾವು ಕುರಿಗೆ ಹೋಗಿವಲ್ಲ, ಆಗ ಅವ್ರದ್ರ ತಿನ್ಕೊಂಡು ಹೋಗಿವಿ. ಅಲ್ಲಿ ಹುಟ್ಟಿದ್ದ ಇಲ್ಲಿ ಕಿತ್ಕೊಂಡು ಹಾಕಿದ್ದೆ ನಾನು. ಹೌದಾ? ಚೆನ್ನಾಗಿರುತ್ತೆ ಟೇಸ್ಟು. ತಿನ್ನು ನೋಡು. ಬಾ ನೋಡಿ, 4 ಸೀಬೆಕಾಯಿ. ಸತಿ ಬಂದಾಗ ಮಾವಿನ ಮರ ತೋರಿಸಿದ್ದೆ ಸವಿತಾರ್ದು. ಈ ಸತಿ ಸೀಬೆ ಮರ. ಕೆಂಸಿಬಿ ಅಂತೆ. ಟೇಸ್ಟ್ ಮಾಡಿಲ್ಲ, ಒಂದು ತಿಂತೀನಿ. ನನಗಂತೂ ತುಂಬ ಇಷ್ಟ. ಸಖತ್ ಸ್ವೀಟ್ ಇದೆ. ನಮ್ಮ ಸವಿತಂಗೆ ತಿನ್ನೋಂದ್ರೆ ನಾನು ತಿನ್ನಲ್ಲ ಅಂದ್ಬಿಟ್ಟು ಇವಾಗ ತಿಂತಾಯಿದ್ದಾಳೆ. ತಲೆನೋವು ನಂಗೆ ಬೇಡ ಅಂದ್ಬಿಟ್ಟು ಇವಾಗ ತಿಂತಾಯಿದ್ದಾಳೆ. ಇವಾಗ ತಿನ್ಬೋದಾ? ಹಾಂ, ನೆನ್ನೆ ಹಬ್ಬದಲ್ಲಿ ನೋಡಿರ್ತೀರ ನೀವು. ನೆನ್ನೆ ಇಲ್ಲೇ ಹಬ್ಬ ಮಾಡಿದ್ದು. ಇಲ್ಲೊಂದು ದೇವರು ಕಲ್ಲನ್ನ ಇಟ್ಬಿಟ್ಟು ದೇವ್ರನ್ನ ಪೂಜ್ಬಿಟ್ಟು ಮಾಡ್ತಾರೆ. ಒಂದು ಹನಿ ನೀರಿಲ್ವಲ್ಲ ಸವಿ? ಇದು ಹೊಸಕಟ್ಟೆ ಅಂತ. ಸವಿತಾ ಅವ್ರ ತಂಗಿ ಮಕ್ಕಳು ಕರೀತಾ ಇದ್ದಾಳೆ ನೋಡಿ. ಮಕ್ಕಳಿಗೆ ಎಷ್ಟು ಭೇದ ಭಾವ. ಮಾತಾಡಲ್ಲ ಅಕ್ಕ ತಂಗಿ, ಅದರಿಂದ ಮಗುನೂ ಬರ್ತಾಯಿಲ್ಲ. ಕರೀತಾ ಇದ್ದಾಳೆ. ಅವ್ರ ಅಣ್ಣ ಹಿಡ್ಕೊಂಡು ನೀವು ಪಾಪ ಎಷ್ಟು ಇಷ್ಟಪಡ್ತಾಳೆ ಗೊತ್ತಾ. ಆದರೂ ಮಕ್ಕಳಲ್ಲೂ ಭೇದ ಭಾವ ಮಾಡ್ತಾರೆ. ನೋಡಿ ಹೆಂಗೆ ಕರೀತಾ ಇದ್ದಾಳೆ. ಪಾಪ ಹೊಟ್ಟೆ ಉರಿತದೆ. ಆ ಮಕ್ಕಳು ಇನ್ನೂ ಚಿಕ್ಕವನು, ಅವನು ಒಂದು 5 ವರ್ಷ ಇರ್ಬೋದೇನೋ. ಅವನಿಗೆ ಎಷ್ಟು ಭೇದ ಭಾವ. ಲಾಸ್ಟ್ ಟೈಮ್ ಜಗಳ ಆಗಿದೆ ಅವ್ರ ತಂಗಿಗೂ ಇವ್ರಿಗೂ, ಅವ್ರ ಅಮ್ಮಂಗೂ.
ಅದರಿಂದ ಅವ್ರ ಮಕ್ಕಳು ಸಹಿತ ಹೇಳ್ಕೊಟ್ಟವ್ರೆ, ಹೆಂಗೋ ಬರ್ತಾಯಿಲ್ಲ ಪಾಪ. ಇವತ್ತೆಲ್ಲ ಕೊರಗ್ತಾಳೆ, ಇವತ್ತೆಲ್ಲ ಚಿಂತೆ ಮಾಡ್ತಾಳೆ. ಆ ಮಗ ಬರ್ನಿಲ್ಲ, ಆ ಮಗ ಬರ್ನಿಲ್ಲ, ಕರೆದೇ ಬರ್ನಿಲ್ಲ. ಅಲ್ಲೊಂದು ತಿಂದಿದ್ದೆ, ನಮ್ಮ ಅಕ್ಕನ ಹತ್ರ ಸುಳ್ಳು ಹೇಳಿ ಇನ್ನೊಂದು ಈಸ್ಕೊಂಡೆ ತಿಂದೆ. ಅಲ್ಲೊಂದು ಹಣ್ಣಾಗಿತ್ತು, ಚೆನ್ನಾಗಿತ್ತು. ಇದು ಕಾಯಿ ನಮ್ಮ ಸಂಜು ಕೊಡು ಅಂದು, ನಾನು ತಿಂದಿಲ್ಲ, ಕೊಡು ಅಂದ್ಬಿಟ್ಟು ಇಸ್ಕೊಂಡು ತಿಂತಾ ಇದ್ದೀನಿ. ಏ ಪಾಪು ಅವನೇನಾ, ಸಣ್ಣನವನೇನೆ ಅಪ್ಪಾಜಿ ಅವನ? ಚರಿ ಅವನ? ಚರಿತು ನಮ್ಮಮ್ಮ ಇವಾಗ ಬಂದರೆ ಫೈಟೇ ಆಡ್ಬಿಡುತ್ತೆ. ಕಾಫಿ ಇಟ್ಟಿಲ್ಲ, ಎಲ್ಗೋಯ್ತಿ? ನೀರು ತರಕ್ಕೆ ಹೋಯ್ತು. ಇವಾಗ ಹೋಯ್ತೇನೋ, 8 ಗಂಟೆ ಆಗೈತೆ ಟೈಮಂದು. ಕಾಫಿ ಇಟ್ಟಿಲ್ಲ, ಇವಾಗ ಬಂದರೆ ಜಗಳ ಮಾಡುತ್ತೆ ನಮ್ಮಮ್ಮ. ಕಾಫಿ ಇಟ್ಕೊಟ್ಟಿಲ್ಲ ಇನ್ನೂ ಇಷ್ಟೊತ್ತಾದ್ರು ಅಂತ. ಇವಾಗ ಕಾಫಿ ಇಡಬೇಕು. ಸ್ಟಾರ್ಟ್ ಮಾಡಿ. ಹಾಂ, ನಮ್ಮ ಅಕ್ಕ ಇವಾಗ ಒಂದು ಪರ್ಫಾರ್ಮೆನ್ಸ್ ಮಾಡ್ತಾಳೆ. ಸ್ಟಾರ್ಟ್ ಮಾಡು. ಸ್ಟಾರ್ಟ್ ಬೇಬಿ. ಹೌದಾ, ಖಂಡಿತ ಆಗ್ತೀನಿ. ಮಾಡು, ಏನಾಗಲ್ಲ. ಪರ್ಫಾರ್ಮೆನ್ಸ್ ಮಾಡು. ಇವಾಗ ಮಾಡ್ದಾರ? ಮಾಡಿದ್ಲ ಮಾಡಿಲ್ವಾ? ಈಗ ಮಾಡ್ದಲ್ಲ, ಇವಾಗ ಮಾಡು. ನೋಡಿ ಕಂಡ್ಬಿಡ್ತಾ ಇದ್ದಾಳೆ ಅವನಿಗೆ. ಸಖತ್ತಾಗಿ ಕುಣಿತಾಳೆ. ಇಲ್ಲ ಸುಮ್ಮನೆ ಹಾಲು ಇಟ್ಟಿಲ್ವಾ? ಕಾಫಿ ಕುಡಿ. ಅಪ್ಪ ಇವಳು ಕೊಟ್ಟು ಬೇಯಕ್ ಆಯ್ತಾ ಇಲ್ಲ. ಇವಾಗ ಅಡಿಗೆಗೆಲ್ಲ ರೆಡಿ ಮಾಡ್ಕೊಂತವ್ರೆ. ನಮ್ಮ ಪಾತ್ರೆ ತೊಳಿಬೇಕಂತೆ. ಏನಪ್ಪ ಇದು? ಅವ್ವ ಕುಡ್ಕೋತಾ? ಇವಾಗ ನಾನು ಕಾಫಿ ಎಲ್ಲ ಇಟ್ಕೊಟ್ಬಿಟ್ಟು ಪಾತ್ರೆ ತೊಳೆಯೋಣ ಅಂತ ಬಂದೆ. ಅಕ್ಕ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ಲು. ನಿನ್ನೆ ಹಬ್ಬ ಆಗಿತ್ತಲ್ಲ, ಇವತ್ತು ವರ್ಷದೊಡ್ಕು ಅಮ್ಮ ಮಟನ್ ತಂದಿದ್ರು 5 kg. ಅಮ್ಮ ಏನು ಈ ಸತಿ ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ, ಸಿಂಪಲಾಗಿ ಹಬ್ಬ ಮಾಡ್ತವ್ರೆ. ವರ್ಷ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿರೋರು ಹಬ್ಬನ. ಮಧ್ಯಾಹ್ನ ಊಟಕ್ಕೆ ನೆಂಟ್ರಿಗೆ ಹೇಳಿರೋದು. ಟೈಮ್ ಆಗಿಬಿಡುತ್ತೆ, ಎಲ್ಲ ಒಂದೊಂದು ಕೆಲಸ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ನಾನು, ಸವಿತಾ, ಅಮ್ಮ, ಅಕ್ಕ ಎಲ್ಲ ಒಂದೊಂದು ಕೆಲಸ ಮಾಡ್ಕೊತಾ ಇದ್ದೋ. ಕಣ್ಣಲ್ಲಿ ಕಂಡಿದ್ದ ಕೆಲಸ ಬೇಗ ಮುಗಿದ್ರೆ ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು. ಯಾಕಂದರೆ ನೆಂಟರು ಬಂದಮೇಲೆ ಅಡುಗೆ ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ. ಯಾಕಂದರೆ 12:30 1 ಗಂಟೆಗೆಲ್ಲ ಬಂದುಬಿಡ್ತಾರೆ ಊಟಕ್ಕೆ. ಅದರಿಂದ ಅವಳು ಎಲ್ಲ ರೆಡಿ ಮಾಡ್ಕೊತಾ ಇದ್ಲಲ್ಲ, ನಾನು ಆದಷ್ಟು ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಅಡುಗೆಗೆ ಹೆಲ್ಪ್ ಮಾಡಿಕೊಂಡು ಮಿಕ್ಕಿದ ಕೆಲಸ ಎಲ್ಲ ನಾನು ಮಾಡ್ಕೊತಾ ಇದ್ದೆ. ಮಗ ಶುಶ್ವರಕ್ಕೆ ಹೋಗ್ತಾ ಇಲ್ಲ, ಕಳ್ಬಿದ್ಬಿಟ್ಟವನೇ. 1 ತಿಂಗಳು ರಜೆ ಇತ್ತಲ್ಲ ಅವನಿಗೆ. ಇವತ್ತು ಅಳ್ತಾ ಇದ್ದಾನೆ. 10 ಗಂಟೆಗೆ ಹೋಗ್ಬೇಕಾಗಿತ್ತು, 10 ಕಾಲು ಆಗೈತೆ. ನಾನ್ ಬರ್ತೀನಿ. ನಾನ್ ಬರೋದ್ ಬಿಡುವಪ್ಪ. ಯಾರು ಬರ್ಬೇಕು? ಅಮ್ಮ ನಾನು ಶಿಶ್ವರಕ್ಕೆ ಬರ್ತೀನಿ. ಹೋಗು, ನಾನು ನಿನ್ ಜೊತೆ ಬಂದು ಕುತ್ಕೋತೀನಿ. ಚಿನ್ನಿ, ನಾನು ಊರಿಗೆ ಹೋಯ್ತೀನಿ ಇವಾಗ. ಯಾಕೆ? ಸಂಗೀತಮ್ಮ ಎಲ್ಲ ಕಳ್ಳ, ನಾನು ಹೋಗ್ತೀನಿ. ಚಿನ್ನು, ನಾನು ಹೋಗ್ತೀನಿ. ಅಮ್ಮ ಇರ್ತಾಳೆ, ನಾನು ಹೋಗ್ತೀನಿ. ನೀವು ಊಟ ತಿನ್ಬೇಕು. ಯಮ್ಮಕ್ಕ ನಾನು ಊರಿಗೆ ಹೋಗು ಅಂತ ಅನ್ಕೊಂಡೆ. ಯಾಕಂತಿದ್ದೀವಿ? ಇವಾಗ ನನ್ನ ಮಗನೂ ರೆಡಿ ಮಾಡ್ತಾ ಇದ್ದೆ ಶಿಶ್ವರ ಕಳ್ಸೋಣ ಅಂತ. ಯಾಕಂದರೆ ಮನೆ ಹತ್ರ ಇದ್ದರೆ ಬಿಸಿಲಲ್ಲಿ ಸುಮ್ಮನೆ ಸುತ್ತಾನೆ, ಮನೇಲಂತೂ 1 ನಿಮಿಷ ಇರಲ್ಲ, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾನೆ. ಅದರಿಂದ ಶಿಶ್ವರಕ್ಕೆ ಕಳ್ಸೋಣ ಅಂದ್ಬಿಟ್ಟು ಕಳಿಸ್ತಾ ಇದ್ದೆ. ಇವಾಗ ನನ್ನ ಮಗ ರೆಡಿ ಆಗೋನೆ, ಶಿಶ್ವರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಗದಾ? ನಾನೇ ಬಿಟ್ಬಿಟ್ಟ ಬಾ. ಅವನು ಒಂಚೂರು ಇರ್ಲಿತ್ತಾ ಹೇಳಿ. ಬೆಂಗಳೂರಿಗೆ ಹೋಗ್ತೀವಲ್ಲ, ಹೊಸ ಬಟ್ಟೆ ತಗೊಳ್ತೀನಿ. ಹೋಗ್ತಾನೆ ನನ್ನ ಮಗ ಶಿಶ್ವರಕ್ಕೆ. ಅದಾದ್ಮೇಲೆ ಬೆಂಗಳೂರಿಗೆ ತಗೊಂಡು ಹೋಗ್ತೀನಿ. ಅಲ್ಲ ಬಂದ್ರಿ ಎತ್ಕೊಂಡು ತಕೊಂಡು ಹೋಗು ಈಗ. ಬೇಡಮ್ಮ ಎತ್ಕ ಎಗ್ಲ ಮೇಕೆ. ಓ ಸರಿಯಾದ ಟೈಮಿಂಗ್ ಕಣೆ.
ಇದರಲ್ಲಿ ಎಲ್ಲಾದ್ರೂ ಆಕ್ಟಿವ್ ಇದ್ದಾನೆ, ಬದಿಯಕ್ ಮಾತ್ರ ಸೋಮೇರಿ. ಇಲ್ಲ ಇಟ್ಕೊಂಡು ತಿನ್ಸಿದ್ರೆಲ್ಲ ತಿಂತಾನೆ. ನನಗೆ ಬರೆಯಕ್ ಆಗಲ್ಲ ಮಿಸ್, ಬರೆಯಕ್ ಆಗಲ್ಲ. ಇರ್ಲಿ ಬಿಡಿ, ಇಲ್ಲೇ ಇಲ್ಲ ಅಂಗನವಾಡಿ ಬಂದಲ್ಲ ಸ್ವಲ್ಪ ಪರವಾಗಿಲ್ಲ. ರಜೆ ಕೊಟ್ಟರೆ ಅದು ಸ್ವಲ್ಪ ಇದು ಮಾಡ್ತಾರೆ. ಓಹೋ ನಿಂತ ಕುತ್ಕೊಳಕ್ಕೆ ಅಕ್ಷರ ಅಕ್ಷರ ಯಾರು ಇದ್ದಾರದು? ಹಿಂದಿ ಆಯ್ತು ಇಲ್ಲ ಮಾಡ್ಬೇಕಿಲ್ಲ. ಫಸ್ಟ್ ಒಂದು ಕಳ್ಸಲ್ಲ, ಬೆಳಗ್ಗೆ ಆಟ ಒಂದೇ ಆಟ ಹೋಗಲ್ಲ, ನಾನು ಹೋಗಲ್ಲ. ಯಾಕವ? ಆದ್ರೂ ಯಾಕೆ ಯಾಕೆ ಬರಲ್ಲ ಅಲ್ಲಿ? ಅವು ನೋಡ್ಕೊಳಕ್ಕೆ ಅವ್ರು ನೀನು ಹುಷಾರಿಲ್ಲ. ಇವ್ ನೋಡಿ ಡಾಕ್ಟರ್ ಡಾಕ್ಟ್ರ ನೀವು? ನಾನು ಇದ್ರೇನೆ ಮೆಡಿಸಿನ್ಸ್ ನಮ್ಮ ಹೋಗಿ ಅಂತ ಇಲ್ಲೇ ಬರ್ತಾರಲ್ಲ ಆಟ ಆಡ್ಕೊಂಡಿರು. ಓ ಸ್ಟಾರ್ಟ್ ಆಯ್ತು. ಯಾಕವ ಬರ್ತೀನಿ, ಇಲ್ಲೇ ಇರ್ತೀನಿ. ಡಾಕ್ಟರ್ ಬಂದ್ಮೇಲೆ ಕಾಲ್ ಮಾಡಿ ಬರ್ತೀನಿ. ಡಾಕ್ಟರ್ ಬಂದು ಇಲ್ಲಿ ಸರಿ ನಾನು ಕರಿತಾ ಇದ್ರು. ಆ ಥರ ಅಷ್ಟೇ. ಅಳ್ತಾ ಇದ್ದಾನೆ. ಬರ್ತೀನಿ ನಾನು ಅಷ್ಟೇ. ನಾನು ಬೆಂಗಳೂರಿಗೆ ಹೋಗ್ಬಿಡ್ತೀನಿ ಅಷ್ಟೇ, ಇವಾಗ ಇರಲ್ಲ. ಪಾಪ ನನ್ನ ಮಗು ಅಳ್ತಾ ಇದೆ, ಅಮ್ಮ ಅಮ್ಮ ಅಂತ. ಆದರೂ ಬಿಟ್ಟು ಬಂದೆ. ಡಾಕ್ಟರ್ ಬರ್ತಾರಂತೆ ಇವತ್ತು, ಎಲ್ಲಿ ಚೆಕಪ್ ಇದೆ ಅಂತೆ. ಚೆಕಪ್ ಎಲ್ಲ ಮಾಡಿದ್ಮೇಲೆ ಹೋಗಿ ಕರ್ಕೊಬರ್ತೀನಿ. ಪಾಪ ನಾನು ಬೆಂಗಳೂರಿಗೆ ಹೋದರೆ ಇರೋಕ್ಕಾಗಲ್ಲ, ಅದರಿಂದ ಕರ್ಕೊಬಂದ್ಬಿಡ್ತೀನಿ ಬೇಗ. ಟೈಮ್ 12:30 ಆಗಿದೆ. ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಮಟನ್ ಕುಯ್ತಾ ಇದ್ದಾರೆ. ಪ್ರಮೋದ ಕಾಯಿ ತುರ್ಕೊಟ್ಟ ಕೂತಿದ್ದಾನೆ. ಮಟನ್ ತೊಳಿತಾ ಇದ್ದಾಳೆ ಮೇಡಮ್. ತೆಗ್ಲು ಗೊತ್ತ. ಯಾರು ತಿಳಿವರು ನಿನ್ನ ಭುಜಬಲದ ಪರಾಕ್ರಮ. ನಾಯಿಗೆ ಕೊಡಿ, ನಮ್ಮ ಮೂಕ ಪ್ರಾಣಿಗೆ. ನನ್ನ ಮಗನ್ ಹೊಡಿಬೇಕು. ಏಕೆ ಗೂಡೆ ಹೊಡಿತೀನಿ ಫಸ್ಟ್. ಅಡುಗೆ ಮಾಡ್ತಾವಳೆ. ಏನೇ ಮಾಡ್ತಿದೀಯ? ಏನ್ ಗೊತ್ತಿಲ್ವಾ? ಏನ್ ಅಲ್ಲ ಗೊತ್ತು, ಆದ್ರೆ ಏನ್ ಬೇಯಕ್ಕೆ ಇವಾಗ ಏನ್ ಬೇಯಕ್ಕೆ ಇಟ್ಟಿದ್ಯಾ ಅಂತ. ದೊಡ್ಡವ್ರಾಣಿ ಅಡುಗೆ ಮಾಡ್ತಾ ಇದೀಯ ಅಂತ ಗೊತ್ತು. ನಾನು ಹೇಳಿಲ್ವ ಅಡುಗೆ ಮಾಡ್ತಾವಳೆ ಅಂತ. ಮಟನ್ ಸಾಂಬಾರಿಗೆ ಇಟ್ಟವಳೆ. ಆ ಕಡೆ ಅನ್ನಕ್ಕೆ ಮುದ್ದೆಗ ಮುದ್ದೆ ಇರ್ಲಿ ಅಂತ ಇಟ್ಟಿದ್ದೀನಿ. ಅದಕ್ಕೂ ಒಂದು ಇರ್ಲಿ ಅಂತ ಇಟ್ಟೇಳ. ನಿನ್ನ ಯಾಕೆ ತೆಗಿಬಾರ್ದ? ಯಾಕೆ ಪರ್ಮಿಷನ್ ಇಲ್ಲ. ಅಲ್ಲ ಅವ್ರಿಗೆ ನಂದಲ್ಲ, ಅವ್ರಿಗೆ ಹೇಳ್ಬೇಡ. ನಿಮ್ಮ ಮಂದಿ ಹೇಳ್ಕೊಬೇಕು. ಎದ್ದು ಮಕ್ಳ ಬಗ್ಗೆ ಏನು ಮಗಳ ಮಕ್ಕಳ ಶಶಿಗೆ ಶಶಿಗೆ ಹೇಳ್ಕೊಳವ. ಇಷ್ಟೊಂದು ಅವಳು ಮಗ್ಲಾದ್ಮೇಲೆ ಇವಳು ಮಗ್ಲಾಕ್ವಾ ಬೋರ್ಲಿರ್ತಾರ ಬಿಡ. ಅದ್ ಯಾಕೆ ಪರಿಸ್ಥಿತಿ ಕಾಣಿಸ್ಕೊಂಡ್ ಬಿಡ್ತಿದ್ದೆ ರೋಗ ತಲ್ಮಟ್ಟೆ ಬಿಸ್ಲಿಗೆ ಹಾಕ್ಯಂಡ ಹೋಗ್ಬಿಡ್ಲು. ಇವಾಗ ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಬಂದರು. ಅತ್ತೆ ಮಾವ ಅಂದರೆ ನಮ್ಮ ಅಪ್ಪಾರ ಅಕ್ಕ ಮತ್ತು ಅಕ್ಕನ ಗಂಡ. ಯಾವತ್ತೂ ಅಷ್ಟೇ ಅತ್ತೆ ಮಾವ ಅಂತ ಅಂದೇ ಇಲ್ಲ ನಾವು. ಅಮ್ಮ ತಾತ ಅಂತಲೇ ಕರಿತಾ ಇದ್ದಿದ್ದು ಆಗ್ಲಿಂದ. ಮನೆಗೆ ಬಾ ಬಾ ಅಂತ ತುಂಬ ಕರಿತಾ ಇದ್ದಾರೆ. ಬಾ 2 ದಿವಸ ಇದ್ದು ಹೋಗು ಅಂತ. ನನಗೂ ಟೈಮ್ ಆಗೇ ಇಲ್ವಲ್ಲ, ಹೋಗೇ ಇಲ್ವಲ್ಲ, ಅದಕ್ಕೆ ಹೇಳ್ತಾಯಿದ್ರು ಕರಿಬೇಡ ಬಿಡು, ನಮ್ಮಂಥರ ಮನೆಗೆ ಬರಲ್ಲ ಅಂತ. ಪಾಪ ನಮ್ಮಮ್ಮ ಬೇಜಾರು ಮಾಡ್ಕೊಂಡಿದ್ದಾರೆ ನಾನು ಹೋಗಿಲ್ಲ ಅಂತ. ಯಾವಾಗಲಾದರೂ ಹೋಗಿ ಬರಬೇಕು. ಮುದ್ದೆ ತಿರುಗ್ತಾ ಇದ್ದಾರೆ ನಮ್ಮ ಶವಿತಕ್ಕ. ಕಟ್ಟಾಗ ಹೋಗು ಕಟ್ಟು.
ನಮ್ಮ ಅಮ್ಮ ಇಲ್ವಾ ಇನ್ನೆಷ್ಟು ಜನ ಬೇಕು ನಿಂಗೆ ಕಟ್ಟಕ್ಕೆ? ನೀನು ಹುಡುಗಿ ವಿಡಿಯೋ ಮಾಡು, ಅವ್ರು ಕಟ್ತೀವಪ್ಪ. ಅಮ್ಮ ಬರ್ಲೇನಮ್ಮ? ಅಮ್ಮ ಬರಲ್ಲ, ಮಮ್ಮಿ ಬರಲ್ಲ. ಅದೇ ಬರ್ಲ ಅಂದ್ರೆ ಯಾರು ಉಣ್ತೀಯ ಅಂದ್ರೆ ನಾನಾಗ ಫ್ರೈ ಮಾಡಿಟ್ಟಿದ್ದಾಳೆ, ಕಾಳುಗೊಜ್ಜು ಮಾಡೋಳೆ, ಅಡುಗೆ ಎಲ್ಲ. ಸಮಾಚಾರ ಫೇಸ್ ಎಲ್ಲ ಒಂಥರ ಆಗ್ಬಿಟ್ಟೈತೆ, ಶೆಕೆ ಸಿಕ್ಕಾಬಟ್ಟೆ ಬಿಸಿಲಿದೆ, ಶೆಕೆ. ಅಮ್ಮ ಯಾಕಮ್ಮ ಆಫ್ ಮಾಡಿದೆ? ನಾನಲ್ಲ, ನನ್ನ ಮಗಂದೇನದು. ನಮ್ಮ ತಾತ, ನಾವು ಫಸ್ಟ್ ಟೈಮ್ ನನ್ನ ವಿಡಿಯೋದಲ್ಲಿ ನಮ್ಮ ತಾತನ ತೋರಿಸ್ತಾ ಇರೋದು. ಮಾತಾಡ್ಕೊಂಡು ಕೂತ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅಲ್ಲೇ 2-2:30 ಆಗಿಬಿಟ್ಟಿತ್ತು. ಇವಾಗ ಊಟಕ್ಕೆ ಇಕ್ತಾ ಇದ್ದೀವಿ ನಾನು ಮತ್ತು ಅಮ್ಮ. ಟೈಮ್ ಆಗಿದೆ, ನೀವು ಬನ್ನಿ ಊಟಕ್ಕೆ ಅಂದರು. ಇಲ್ಲ ನೀವು ಮಾಡಿ, ನಾವು ಆಮೇಲೆ ಮಾಡ್ತೀವಿ ಅಂದ್ಬಿಟ್ಟು ಇವಾಗ ಅವ್ರಿಗೆ ಊಟಕ್ಕೆ ಇಕ್ತು. ಅದೇ ಕಾಯಿ ಮದ್ದೆ ಕೊಟ್ಟಿದ್ಯಾ? ನಾನು ಅಡ್ವರ್ಟ್ ಮಾಡ್ಕೊಂಡೆ, ನಾನು ತಪ್ಪು ಮಾಡ್ಕೊಂಡೆ. ಬರೀ ಇದೇ ಮಾತಾಡ್ತೀಯ ಕಣಮ್ಮ ನೀನು. ಬೇರೆಯವ್ರದ್ದು ಆಸೆ ಮಾಡ್ತೀನಿ ನಿನ್ನ ಹತ್ರ ಎಷ್ಟಿದ್ರು. ಗ್ಯಾರಂಟಿ ಹುಡುಗಿಯಿಂದ ಅಂತ ಅಂತೈತೆ. ನಾನಲ್ಲ, ನಾನು ಇಷ್ಟು ಇವಳು ಬರ್ತಾ ಇನ್ನಷ್ಟು ಹುಡುಗಿಲಿ ನನಗೆ ಅದ್ಬೇಕು ಇದ್ಬೇಕು ಅಂತ ಕೇಳಿಲ್ಲ. ನಮ್ಮ ಅಕ್ಕ ಆಗ ಸೊಡಿಯಳು ಅಂತ ಇವಾಗ ನೀನು ಅಡಿಗೆ ಹೊಡಿಸ್ತೀಯ. ಹೊಡಿಯೋದ ಖುಷಿ ಹೇಳಿ. ಅದೇನಮ್ಮ ಅನ್ಸುತ್ತೆ. ಬಂದರು ಹೊರಟ್ರು. ಇವತ್ತೊಂದು ದಿವಸ ಇರಮ್ಮ, ಒಂದೊಂದು ದಿವ್ಸ ಇರಕ್ಕಲ್ಲ, ಅರ್ಧ ಗಂಟು ಇರಕ್ಕಲ್ಲ. ಔಷಧಿ ಹಾಕಿದ್ ಉಳಿವಿ. ಆಯ್ತು, ಇನ್ನೊಂದು 10 ನಿಮಿಷ ಇರಿ, ಹೋಗಿರಂತೆ. ಎಷ್ಟು ಇಷ್ಟು ಹೋಗೋದಂತ, ಎಷ್ಟು ಹತ್ತಿದ್ರು ಹೋಗೋದೆ ಅಲ್ವಾ? ನೋಡ ಅಮ್ಮ ಕುತ್ಕೊತ, ನೀನು ಕುತ್ಕೊಳ್ತ ಪಕ್ಕದಲ್ಲೇ ಕುತ್ಕೋ. ಪಕ್ಕದ ಕುತ್ಕೊಂತ ಐತಿ ಜೋಡಿ ನೋಡಿ, ಜೋಡಿ ಹೇಗಿದೆ ಜೋಡಿ, ಹೆಂಗಿದ್ದಾರೆ ಹಂಗಾಗಿ ಸೂಪರ್ ಜೋಡಿ. ಹೆಂಗೆ ಎಲ್ಲ ಏಜ್ ಆದ್ಮೇಲೆ ಹಂಗೆ, ಇವಾಗ ನಾವು ಹಂಗೆ ಅಲ್ವಂತ ಏಜ್ ಆಯ್ತಾ ಅಷ್ಟೇ ಇದ್ದಂಗೆ ಇರಕೈತದ. ನಾನು ಎಷ್ಟೇ ಬರಗಿಲ್ಲ, ನನಗಿಂತ ನಾನು ಕೊಡ್ಬೇಕಂದ್ರೆ ಸಾಯಂಗ ಅವ್ರು. ಅದೇ. ಅಯ್ಯೋ ಹೋಗತ್ತೆ. ನನಗೆ ತೂಕ ಸಾಕು ನನ್ನ ತಾಯಿ, ನೋವು ಹಿಂಸೆ. ಹೆಂಗ್ ನಿನ್ ಮೊದ್ಲಿಂದಲ್ಲ ಹಂಗೆ ಅಲ್ವೇ ನಮ್ಮ ಮನೆಗೆ? ನನಗೆ ಭಾರ ಬೇಡ, ಸಾಕು 60 kg ಇದ್ದೀನಿ, ಏನ್ ಬೇಕು ಸಾಕು ಸಾಕು ಎಲ್ಲ ಹಂಗಂತ ಸಾಕು. ಅತಿ ದಪ್ಪ ಇದ್ರೆ ಸುಮ್ನಿರಮ್ಮ, ನಮ್ಮಂಗ ಆಗ್ಬಿಟ್ರೆ ಬೇಡ ನಂಗೆ ತಾತನ ನೀರಾಗಿ ನಮ್ಮ ಅಮ್ಮಾರು ಹೊರಟ್ರು. ನಂಗಾದ್ರೆ ಈಗ ಉಣ್ಣಿ ಉಂಡಲ್ ಸರಿಯಾಗಿ ಉಂಡೆ ಮನಸ್ಸಿಗೆ ಹೆಣ್ಣಪ್ಪರ ಆಯ್ತಲ್ಲ. ನಮ್ಮಮ್ಮ ಹೊಟ್ಟೆ ತುಂಬ ಊಟ ಮಾಡಲಿಲ್ಲ ಕಣಮ್ಮನೆ, ಸ್ವಲ್ಪ ಜಿಡ್ ಜಾಸ್ತಿ, ಸಾಂಬಾರು, ಹೊಟ್ಟೆ ತುಂಬ ಊಟ ಮಾಡಲಿಲ್ಲ. ಹೋಗಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿ, ಇಲ್ಲಾಂದ್ರೆ ಅನ್ನನಾದ್ರೂ ಊಟ ಮಾಡು ಬಿಸಿ. ನಮ್ಮಮ್ಮ ನಮ್ಮ ತಾತ ಹೊರಡ್ತಾವ್ರಿ. ಒಂದು 10 ನಿಮಿಷ ಇರುತ್ತಾತ ಅಂದ್ರೆ ಕೇಳಲ್ಲ ನಮ್ಮ ತಾತ. ನಮ್ಮ ತಾತಂದು ಎಕ್ಸೆಲ್ ಹೇಗಿದೆ ನೋಡಿ, ಎಕ್ಸೆಲ್ ಸೂಪರ್. ಇಬ್ರು ಊಟ ಮಾಡಿ ಸಣ್ಣಾಗಿ ಹೋಗಿದ್ಯಾ ಕಣಮ್ಮ ನೀನು? ಮೊದ್ಲಿಗೂ ಈಗ್ಲಿಗೂ ಸಣ್ಣಾಗಿ ಹೋಗಿದ್ಯಾ? ಚರ್ಗಾಕೋ ಬೆನ್ಮೇಕೆ. ಈಗ ಎಷ್ಟೋ ಪರವಾಗಿಲ್ಲ, ಸಾಕು ಇಷ್ಟಯ್ಯ. ಇವರು ಕುಮಾರ ಅತ್ತೆ ಕಳೆನಳ್ಳಿ ಹೆಂಗ್ ಹೋಗುತ್ತೆ ನೋಡಿ ಇವಾಗ. ಸೂಪರ್ ಜೋಡಿ ಎಕ್ಸೆಲ್ ಅಲ್ಲಿ. ನಾ ಹುಷಾರಾಗಿ ಇಡ್ಕೊ, ನಾ ಬರ್ತೀನಿ, ಹೋಗು, ಬರೋ ಸತಿ ಬಂದಾಗ ಬರ್ತೀನಿ, ಹೋಗು. ಸರಿ ತಾತ, ಆಯ್ತು, ಹುಷಾರಾಗಿ ಹೋಗಿ ಬನ್ನಿ ಅಮ್ಮ. ನಮ್ಮ ಅಮ್ಮ ಮತ್ತು ತಾತ ಇಬ್ಬರು ಹೊರಟರು. ಇವಾಗ ಟೈಮ್ ಆಗಿಬಿಟ್ಟಿತ್ತು, ಅಲ್ಲೇ 3:30 ಆಗಿಬಿಟ್ಟಿತ್ತು. ಬೆಳಗ್ಗೆ ಟಿಫನು ಸರಿಯಾಗಿ ಮಾಡಿದ್ದಿಲ್ಲ, ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಅದರಿಂದ ನಾವು ಊಟ ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕ ಊಟ ಬಡಿಸ್ತಾ ಇದ್ದಾಳೆ. ತಾತನು ಅಮ್ಮ ಮಾತಾಡ್ಕೊಂಡ್ಬಂದ್ರಂತೆ, ಖಾರ ಬಿಡೋದು ಊಟ ಪಡೋಲ್ಲ ಅಂತ. ಇವಾಗ ಊಟ ಮುಗಿಸಿ ಈಚೆ ಕೂತಿದ್ದೀವಿ. ಇವಾಗ ನಾನು ನಮ್ಮ ಮಕ್ಕಳು ಊಟಕ್ಕೆ ಇಕ್ಕಿ ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕೂತಿದ್ದೀನಿ. ಏನು ಇಲ್ಲ, ಖಾಲಿ. ಸವಿತಮ್ಮನ ಕೇಳೋಕು. ನಾನ್ ವೆಜ್ ತಿಂದಿದ್ವಲ್ಲ, ಸ್ವಲ್ಪ ಮಟನ್ನು, ನಾಟಿ ಮಟನ್ ಆಗಿರೋದಕ್ಕೆ ಜಿಡ್ಡು ಜಾಸ್ತಿ ಇತ್ತು. ಅದರಿಂದ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು. ಇವಾಗ ಸಂಜೆ ಟೈಮ್ ಬಂದು 6:30 ಆಗಿದೆ. ಹೊರಗಡೆ ಚಾಪೆ ಹಾಕ್ಕೊಂಡು ನಾನು, ಸವಿತಾ, ಮಕ್ಕಳೆಲ್ಲ ಕೂತ್ಕೊಂಡಿದ್ದೋ. ನನ್ನ ಮಗ ನಾಳೆ ಊರಿಗೆ ಹೋಗ್ತೀನಲ್ಲ ಅಮ್ಮ, ಇನ್ನೂ 2 ದಿವಸ ಇದ್ದೋಗಮ್ಮ ಅಂತ ಇದ್ದ. ಅದಕ್ಕೆ ಮುದ್ದು ಮಾಡ್ತಾ ಇದ್ದೆ. ಹಳ್ಳಿ ಕಡೆ ಮುಸ್ಸಂಜೆ ಟೈಮಲ್ಲಿ ಅಕ್ಕಿ ಹಾರ ಹೊತ್ತಿನಲ್ಲಿ ಈ ಥರ ಜಗ್ಲಿ ಮೇಲೆ ಕೂತ್ಕೊಂಡು ಮಾತಾಡೋದು, ಇಲ್ಲಾಂದರೆ ಚಾಪೆ ಹಾಸ್ಕೊಂಡು ಮಾತಾಡೋದು ತುಂಬ ಚೆನ್ನಾಗಿರುತ್ತೆ. ಅದೊಂಥರ ಲೈಫು, ನಿಜವಾಗ್ಲೂ ಸೂಪರಾಗಿರುತ್ತೆ. ನನಗಂತೂ ತುಂಬ ಇಷ್ಟ.
ಇವಾಗ ಟೈಮ್ ಬಂದು 8 o'clock ಆಗಿದೆ. ನನ್ನ ಮಗಳು ಊಟ ಮಾಡಿಸಿ ಅಮ್ಮ ಅಂತ ಕೇಳಿದ್ಲು. ಪಾಪ ಅವಳಿಗೆ ನಿದ್ದೆ ಬಂದುಬಿಟ್ಟಿತ್ತು, ಮಧ್ಯಾಹ್ನ ಬೇರೆ ಮಲಗಿತ್ತಿಲ್ಲ ಅಲ್ವಾ, ಅದರಿಂದ ನಾನೇ ಮಾಡಿಸೋಣ ಅಂದ್ಬಿಟ್ಟು ಅವಳಿಗೆ ಊಟ ಮಾಡಿಸ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗನೂ ಬಂದ. ಇಬ್ರಿಗೂ ತಿನ್ನಿಸ್ಬಿಡೋಣ, ಯಾಕಂದರೆ ಮಲಗಿಬಿಡ್ತಾರೆ, ಇಲ್ಲ ಅಂದರೆ ನಾನು ತಿನ್ಸಿದ್ರೆ ತಿಂತಾರೆ, ಇಲ್ಲಾಂದರೆ ನಿದ್ದೆ ಬಂದು ಮಲಗಿಬಿಡ್ತಾರೆ. ಅದರಿಂದ ಇಬ್ರಿಗೂ ಊಟ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಇಬ್ರಿಗೂ ಊಟ ಮಾಡಿಸ್ತಾ ಇದ್ದೆ. ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.